ಎಸ್ ಫೈನಲಿ ಇವತ್ತು ನಿರ್ಧಾರ ಆಗುತ್ತೆ ರಾಜೀವ್ ಗೌಡ ಭವಿಷ್ಯ. ಕಾರಣ ಏನು ಅಂತಂದ್ರೆ ಈ ರಣಹೇಡಿ ರಾಜೀವ್ ಗೌಡ ಇದ್ದಾನಲ್ಲ, ಅವನಿಗೆ ಇವತ್ತು ಬೇಲ್ ಸಿಗಬಹುದಾ ಅಥವಾ ಏನಾದ್ರೂ ಜೈಲ್ ಆಗುತ್ತಾ? ಇವತ್ತೇ ಏನಾದ್ರೂ ಕೋರ್ಟ್ ನಿಂದ ಒಂದು ತೀರ್ಪು ಬರುತ್ತಾ? ಬಂದ್ರೂ ಕೂಡ ಯಾವ ರೀತಿಯಾದಂತ ತೀರ್ಪು ಬರಬಹುದು? ಹೀಗೆ ಹಲವು ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ನಿನ್ನೆ ಅಷ್ಟೇ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಗಿತ್ತು. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ನಿಂದ ಭವಿಷ್ಯ ನಿರ್ಧಾರ ಆಗಲಿದೆ. ಶಿಡ್ಲಘಟ್ಟ ಕೋರ್ಟ್ ನಿಂದ ಹೊರಬೀಳುತ್ತೆ ಭವಿಷ್ಯ. ಕಾನೂನಿನ ಕಟಿಕೆಯಲ್ಲಿ ಕಾಂಗ್ರೆಸ್ ಉಚ್ಚಾಟಿತ ಮುಖಂಡ, ಪೊಲೀಸ್ ಭದ್ರತೆಯಲ್ಲಿ ಕೋರ್ಟ್ ಮುಂದೆ ಧಮ್ಕೇಶ್ವರ. ಮತ್ತಷ್ಟು ವಿಚಾರಣೆಗಾಗಿ ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು. ಈಗಾಗಲೇ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ ಎಫ್ಎಸ್ಎಲ್ ಟೀಮ್ ಅವರು. ರಣಹೇಡಿ ರಾಜೀವ್ ಗೌಡಗೆ ಬೇಲ ಅಥವಾ ಜೈಲ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಖಂಡಿತವಾಗಿಯೂ ಕೂಡ ಇಷ್ಟು ಬೇಗ ಬೇಲ್ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಲ್ಮೋಸ್ಟ್ 90% ಬೇಲ್ ಸಿಗೋದಿಲ್ಲ. ಮತ್ತಷ್ಟು ದಿನ ಕಸ್ಟಡಿಗೆ ತಗೊಂಡು ರಾಜೀವ್ ಗೌಡ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಕನಿಷ್ಠ ಪಕ್ಷ 15 ದಿನ ಆದ್ರೂ ಕಸ್ಟಡಿಗೆ ಕೇಳ್ತಾರೆ ಪೊಲೀಸರು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಕೋರ್ಟ್ ನಿರ್ಧಾರ ಏನಾಗಿರಬಹುದು, ಏನ್ ಮಾಡುತ್ತೆ? ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಭವಿಷ್ಯ ನಿರ್ಧಾರ ಆಗಬಹುದು. ಹಾಗಾಗಿ ಈ ಒಂದು ವಿಚಾರದಲ್ಲಿ ನಿನ್ನೆ ಅಷ್ಟೇ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಯಿತು. ನಿನ್ನೆ ಸಂಜೆ ಕಾನೂನಿನ ಕಟಕಟೆಯಲ್ಲಿ ಇದೀಗ ಕಾಂಗ್ರೆಸ್ ಉಚ್ಚಾಟಿತ ಮುಖಂಡ ರಾಜೀವ್ ಗೌಡ. ಹಾಗಾಗಿ ಪೊಲೀಸ್ ಭದ್ರತೆಯಲ್ಲೇ ಒಂದು ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ವಾಯ್ಸ್ ಸ್ಯಾಂಪಲ್ ಇಲ್ಲಿ ಬಹು ಮುಖ್ಯ ಆಗುತ್ತೆ. ಕಾರಣ ಏನು ಅಂತಂದ್ರೆ, ಯಾವಾಗ ರಾಜೀವ್ ಗೌಡ ಅಮೃತ ಗೌಡಗೆ, ಪೌರಾಯುಕ್ತೆ ಅಮೃತ ಗೌಡಗೆ ಧಮಕಿ ಹಾಕಿರ್ತಾನೋ ಆ ಸಂದರ್ಭದಲ್ಲಿ ಆ ಒಂದು ವಾಯ್ಸ್ ರೆಕಾರ್ಡ್ ಈಗಾಗಲೇ ಅದನ್ನ ಹೇಳಿದ್ದು ನಾನೇ, ಅದನ್ನ ಬೈದಿದ್ದು ನಾನೇ ಅಂತ ಹೇಳಿ ಈಗಾಗಲೇ ರಾಜೀವ್ ಗೌಡ ಒಂದು ಕಡೆ ಒಪ್ಕೊಂಡಿದ್ದಾನೆ. ಆದ್ರೂ ಕೂಡ ಎಫ್ಎಸ್ಎಲ್ ಟೀಮ್ ಅವರು ಅದನ್ನ ಕಲೆಕ್ಟ್ ಮಾಡಿ ಸ್ಯಾಂಪಲ್ ಎಲ್ಲವೂ ಕೂಡ ಎಫ್ಎಸ್ಎಲ್ ಅವ್ರಿಗೆ ಕಳಿಸಿದ್ದಾರೆ. ಅದರಲ್ಲೂ ಕೂಡ ಪ್ರೂವ್ ಆಗಿದೆ, ಹೌದು ಇದು ರಾಜೀವ್ ಗೌಡ ಅವರ ವಾಯ್ಸ್ ಅನ್ನುವಂಥದ್ದು ಕನ್ಫರ್ಮೇಶನ್ ಆಗಿದೆ. ಹಾಗಾಗಿ ಈಗಾಗಲೇ ವಾಯ್ಸ್ ಸ್ಯಾಂಪಲ್ ಕೂಡ ಒಂದು ಕಡೆ ಸಂಗ್ರಹ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಈ ಒಂದು ವಿಚಾರದಲ್ಲಿ ನಿನ್ನೆ ಫೈನಲಿ 10 ದಿನ ಆದ ನಂತರ ಪೊಲೀಸರಿಗೆ ಸಿಕ್ಕಾಪಟ್ಟೆ ಸರ್ಕಸ್ಸು, ಸಿಕ್ಕಾಪಟ್ಟೆ ಓಡಾಡಿಸ್ಬಿಟ್ಟ. ಅದರಲ್ಲೂ ಕೂಡ ಎಲ್ಲಂದ್ರಲ್ಲಿ ತಲೆ ಮರೆಸ್ಕೊಂಡು ಕಳ್ಳ ಎಷ್ಟೇ ದಿನ ಆದ್ರೂ ಕೂಡ ಒಂದಿಲ್ಲ ಒಂದು ದಿನ ತಗ್ಲಾಕೊಳ್ತಾನೆ, ಅದಂತೂ ನಿಜ. ಒಂದು ಕಡೆ ಉಸ್ತುವಾರಿ ಸಚಿವರೇ ಇರ್ಬೋದು, ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ರು. ಹೌದು, 1 ಅಥವಾ 2 ದಿನಗಳಲ್ಲಿ ರಾಜೀವ್ ಗೌಡನ ಬಂಧನ ಆಗೇ ಆಗುತ್ತೆ ಅಂತ ಹೇಳಿ. ಅದರಲ್ಲೂ ಕೂಡ ಅದಾದ ನಂತರ ಗೃಹ ಸಚಿವರು ಕೂಡ ಮಾಹಿತಿ ಕೊಟ್ಟಿದ್ರು. ಇನ್ನೇನು ಎಂಥ ಕಿಲಾಡಿ ಇದ್ರು ಕೂಡ ಮುಲಾಜಿಲ್ಲದೆ ನಾವು ಕಾಂಗ್ರೆಸ್ ಪಕ್ಷ ಅಂತ ನೋಡಲ್ಲ ಅಥವಾ ಬಿಜೆಪಿ ಅಂತ ನೋಡಲ್ಲ, ಯಾರೇ ಇರ್ಲಿ ಆರೋಪಿನ ನಾವು ಅರೆಸ್ಟ್ ಮಾಡೇ ಮಾಡ್ತೀವಿ, ಆದಷ್ಟು ಬೇಗ ಬಂಧನ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇದೀಗ ಒಂದು ಪ್ರಶ್ನೆ ಹುಟ್ಟುತ್ತಾ ಇತ್ತು. ನಿನ್ನೆಯಿಂದಲೂ ಕೂಡ ಇದೊಂದೇ ಪ್ರಶ್ನೆಯನ್ನ ಕೇಳ್ತಾ ಇದ್ವಿ, 10 ದಿನ ಬೇಕಾಯ್ತಾ ರಾಜೀವ್ ಗೌಡನ ಅರೆಸ್ಟ್ ಮಾಡ್ಲಿಕ್ಕೆ? ಅಂದ್ರೆ ಪೊಲೀಸ್ ಅವ್ರಿಗಿನ್ನ ಇಷ್ಟೊಂದು ಕಿಲಾಡಿ ಇದ್ದಾನ ಇವನು ಅನ್ನೋಂತ ಪ್ರಶ್ನೆ ಹುಟ್ಟುತ್ತಾ ಇತ್ತು. ಆದ್ರೂ ಕೂಡ ಒಂದಷ್ಟು ಸಪೋರ್ಟ್, ಅದರಲ್ಲೂ ಕೂಡ ಒಂದು ಉದ್ಯಮಿಯ ಸಪೋರ್ಟ್ ನಿಂದ ಇಷ್ಟು ದಿನ ಈತ ತಲೆ ಮರೆಸ್ಕೊಂಡು ಅವನಿಂದ ಆಶ್ರಯವನ್ನ ಪಡೆದುಕೊಂಡು ಆರಾಮಾಗಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಅದರಲ್ಲೂ ಕೂಡ ಎಲ್ಲಿ ಕೇರಳದಲ್ಲಿ ರಾಜಾರೋಷವಾಗಿ ಕೂಲ್ ಆಗಿ ಓಡಾಡ್ಕೊಂಡು ಸುತ್ತಾಡ್ಕೊಂಡಿದ್ದ. ಇದೀಗ ಫೈನಲಿ ನಿನ್ನೆ ಪೊಲೀಸ್ ಅವರು ಟ್ರೇಸ್ ಮಾಡುವ ಮೂಲಕ, ಒಂದು ಒಳ್ಳೆ ಕಾರ್ಯಾಚರಣೆ ಮಾಡುವ ಮೂಲಕ ಅವನನ್ನ ಹಿಡಿದಿದ್ದಾರೆ. ಈ ಬಗ್ಗೆ ಎಸ್ಪಿ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಬಹಳಷ್ಟು ಆಟಾಡ್ಸಿದ್ದಾನೆ, ಬಹಳಷ್ಟು ನಮ್ ತಲೆ ಕೆಡಿಸಿದ್ದ, ತಲೆಯಲ್ಲಿ ಹುಳ ಬಿಟ್ಟೋ ರೀತಿ ಇವನ್ ಹಿಂದೆ ನಾವು ಕೆಲಸ ಮಾಡಿದೀವಿ. ಆದ್ರೂ ಕೂಡ ಅವನು ಎಷ್ಟೇ ತಲೆ ಹರಟೆ ಮಾಡಿದ್ರು ಕೂಡ ಫೈನಲಿ ಟ್ರೇಸ್ ಮಾಡುವ ಮೂಲಕ ಪೊಲೀಸರು ಇವನ್ನ ಅರೆಸ್ಟ್ ಮಾಡ್ತಾರೆ. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ಶೇಕ್ ಹ್ಯಾಂಡ್ ಕೊಟ್ಟು ಒಳಗೆ ಹೋಗಿದ್ದಾನೆ ರಣಹೇಡಿ ರಾಜೀವ್ ಗೌಡ. ಪೊಲೀಸರ ವಶದಲ್ಲಿ ಇದ್ರೂ ಕೂಡ ಕೊಬ್ಬು, ದುರಾಂಕಾರ, ಜಂಬ ಏನು ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದುರಂಕಾರಿ ಫಸ್ಟೇ ಕೋರ್ಟ್ ಬಳಿ ತಮ್ಮ ಬೆಂಬಲಿಗರಿಗೆ ಶೇಕ್ ಹ್ಯಾಂಡ್ ಮಾಡಿ ಹೋಗಿದ್ದಾನಂತೆ. ಏನೋ ಜನಾಂದಾರಿ ಕೆಲಸ, ಒಳ್ಳೆ ಉದ್ಧಾರ ಮಾಡೋ ಕೆಲಸ ಮಾಡಿದ್ದಾನೇನೋ, ಆ ರೀತಿಯಾಗಿ ಬಿಲ್ಡಪ್ ತಗೊಳ್ಳೋದು. ಶೇಕ್ ಹ್ಯಾಂಡ್ ಕೊಟ್ಟು ಒಳಗೆ ಹೋಗಿರುವಂತಹ ರಣಹೇಡಿ ರಾಜೀವ್ ಗೌಡ ಶೇಕ್ ಹ್ಯಾಂಡ್ ಕೊಟ್ಟು ತಮ್ಮ ಬೆಂಬಲಿಗರು ಕೋರ್ಟ್ ಹೊರಗಡೆ ಇದ್ರಂತೆ, ಅವರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಈತ ಒಳಗೆ ಹೋಗಿರುವಂತದ್ದು. ಏನೋ ಭಾರಿ ಜನಾಂದಾರಿ ಕೆಲಸ ಮಾಡೋ ರೀತಿ, ಏನೋ ಒಳ್ಳೆ ಕೆಲಸ ಮಾಡೋ ರೀತಿ ಈತ ಅಲ್ಲಿ ಬಿಂಬಿಸ್ತಾ ಇರುವಂತದ್ದು, ಏನೋ ಬಿಲ್ಡಪ್ ತಗೊಳ್ಳೋದು. ಆ ಟೈಮಲ್ಲೂ ಕೂಡ ಶೇಕ್ ಹ್ಯಾಂಡ್ ಮಾಡಿ ದುರಾಂಕಾರ, ಕೊಬ್ಬು, ಜಂಬ ಇದೆಲ್ಲವೂ ಕೂಡ ನಡೆಯೋದಿಲ್ಲ. ಕಾನೂನು ಮುಂದೆ ಇದೆಲ್ಲವೂ ಕೂಡ ನಡೆಯೋದಿಲ್ಲ ಅನ್ನೋಂಥದ್ದು ಇಂಥವ್ರಿಗೆ ಫಸ್ಟ್ ಪಾಠ ಕಲಿಸ್ಬೇಕು, ಇಂಥವ್ರಿಗೆ ಫಸ್ಟ್ ಗೊತ್ತಾಗಬೇಕು. ಇಷ್ಟೊಂದು ದುರಾಂಕಾರ, ಇಷ್ಟೊಂದು ಜಂಬ, ಇಷ್ಟೊಂದು ಕೊಬ್ಬ, ಏನೇ ಕೊಬ್ಬು ಅಥವಾ ಏನೇ ದುರಾಂಕಾರ ಇದ್ರೂ ಕೂಡ ಫೈನಲ್ ಏನಾಯ್ತು, 10 ದಿನ ಆದ ನಂತರ ಲಾಕ್ ಆದ ಅಲ್ವಾ? ಆದ್ರೂ ಕೂಡ ಎಷ್ಟೊಂದು ದುರಾಂಕಾರ ಯಾಕೆ, ಇಷ್ಟೊಂದು ಕೊಬ್ಬು ಯಾಕೆ? ಇಂಥವರ ಕೊಬ್ಬನ್ನ ಮೊದಲನೇದಾಗಿ ಕರಗಿಸ್ಬೇಕಾಗತ್ತೆ. ಹಾಗಾಗಿ
ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅದರಲ್ಲೂ ಕೂಡ ಕೋರ್ಟ್ ಇವತ್ತು ಏನ್ ನಿರ್ಧಾರ ಮಾಡುತ್ತಲ್ಲ ಅವಾಗ ಗೊತ್ತಾಗುತ್ತೆ ಇವನ್ನ ಕೊಬ್ಬು ಎಷ್ಟು ಮಟ್ಟಕ್ಕೆ ಇಳಿಯುತ್ತೆ ಅಥವಾ ಹೇಗೆ ಮುಂದುವರಿಯುತ್ತಾ, ಯಾವ ರೀತಿಯಾಗಿ ಪೊಲೀಸರು ಕ್ರಮ ತಗೋತಾರೆ ಅಥವಾ ಯಾವ ರೀತಿಯಾಗಿ ಶಿಕ್ಷೆ ಆಗುತ್ತೆ ಅನ್ನೋಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಕೋರ್ಟ್ ಹೊರಗಡೆ ಏನೋ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ಶೇಕ್ ಹ್ಯಾಂಡ್ ಮಾಡಿ ಜನಾಮದಾರಿ ಕೆಲಸ ಉದ್ಧಾರ ಮಾಡೋಂತ ಕೆಲಸ ಮಾಡೋ ರೀತಿ ಈತ ಒಳಗೆ ಹೋಗಿದ್ದಾನಂತೆ. ನೋಡೋಣ ಅದೇನಾಗುತ್ತೆ ಅಂತ ಹೇಳಿ. ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಕೋರ್ಟ್ ನಿರ್ಧಾರ ಏನ್ ಮಾಡಿದೆ ಅಥವಾ ನಿಜವಾಗ್ಲೂ ಕೂಡ ಖಂಡಿತವಾಗಿಯೂ ಆಬ್ವಿಯಸ್ಲಿ ಒಂದು ವಿಚಾರಣೆ ನಡೆಸಬೇಕು ಅಂತಂದ್ರೆ ಪೊಲೀಸರಿಗೂ ಕೂಡ ಟೈಮ್ ಬೇಕಾಗುತ್ತೆ. ಈಗಾಗಲೇ SP ಅವರು ಕೂಡ ಇದನ್ನೇ ಮಾಹಿತಿ ಕೊಟ್ಟಿದ್ರು. ಒಂದಷ್ಟು ದಿನ ನಾವು ಕಸ್ಟಡಿಗೆ ಪಡಿಬೇಕಾಗುತ್ತೆ ರಾಜೀವ್ ಗೌಡನನ್ನ. ಕಸ್ಟಡಿಗೆ ಪಡೆದು ಅದಾದ ನಂತರ ಮತ್ತಷ್ಟು ವಿಚಾರಣೆಯನ್ನ ನಡೆಸ್ತೀವಿ ಅಂತ ಹೇಳಿ ಈಗಾಗಲೇ SP ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಕೋರ್ಟ್ ನಿರ್ಧಾರ ಏನ್ ಮಾಡುತ್ತೆ, ನಿರ್ಧಾರ ಮಾಡಿದ್ರು ಕೂಡ ಯಾವ ರೀತಿಯಾಗಿ ವಿಚಾರಣೆ ಆರಂಭ ಆಗುತ್ತೆ, ಇಫ್ ಇನ್ ಕೇಸ್ ಅವ್ರು ಕಸ್ಟಡಿ ಕೊಟ್ಟಿಲ್ಲ ಅಂತಂದ್ರೆ ಶಿಕ್ಷೆ ಯಾವ ರೀತಿಯಾಗಿ ಆಗಬಹುದು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಈಗಾಗಲೇ ಕೆಲ ಸಚಿವರ ಒತ್ತಡ ಇತ್ತು, ಅದರಿಂದ ಇವನ್ನ ಅರೆಸ್ಟ್ ಮಾಡಲಿಲ್ಲ ಅನ್ನುವಂಥದ್ದು ಈ ಹಿಂದೆ ಗೊತ್ತಾಗ್ತಾ ಇತ್ತು. ಅದಾದ ನಂತರ ಅದೆಲ್ಲವೂ ಏನೂ ನಡೆಯೋದಿಲ್ಲ ಅಂತ ಗೊತ್ತಾಯಿತು. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗುತ್ತೆ. 5 ಗಂಟೆಗಳ ಕಾಲ ಗ್ರಿಲ್ ಬೆನ್ನಲ್ಲೇ ವೈದ್ಯಕೀಯ ಪರೀಕ್ಷೆ. ಕಣ್ಮೆರೆಯಾಗಿದ್ದಂತಹ ರಾಜೀವ್ ಗೌಡನಿಗೆ ವೈದ್ಯಕೀಯ ಪರೀಕ್ಷೆ. ಚಿಕ್ಕಬಳ್ಳಾಪುರ ಆಸ್ಪತ್ರೆಯಲ್ಲಿ ರಾಜೀವ್ ಗೌಡಕ್ಕೆ ಹೆಲ್ತ್ ಚೆಕಪ್. ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ ಮುಂದೆ ಆರೋಪಿ. ಈಗಾಗಲೇ ಬಹುಶಃ ವೈದ್ಯಕೀಯ ಪರೀಕ್ಷೆ ಆಗಿರುತ್ತೆ. ಈಗ ಕೋರ್ಟ್ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ ಅಂತಂದ್ರೆ ಇನ್ನೇನು ಕೋರ್ಟ್ ಒಳಗೆ ಈತ ಹೋಗಿದ್ದಾನೆ ಅಂತಂದ್ರೆ ವೈದ್ಯಕೀಯ ಪರೀಕ್ಷೆ ಬಳಿಕ ಇದೀಗ ಕೋರ್ಟ್ ಮುಂದೆ ಆರೋಪಿಯನ್ನ ಹಾಜರುಪಡಿಸಿದ್ದಾರೆ. ಅದರಲ್ಲೂ ಕೂಡ ಕೋರ್ಟ್ ಒಳಗೆ ಹೋಗುವ ಮುನ್ನ ಹ್ಯಾಂಡ್ ಶೇಕ್ ಮಾಡಿ ಹೋಗಿರುವಂಥದ್ದು. ಇದೀಗ ಅದಕ್ಕೂ ಮುಂಚೆ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸಿದಾರಂತೆ. ಹಾಗಾಗಿ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸಿ ಅದಾದ ನಂತರ ರಾಜೀವ್ ಗೌಡನನ್ನ ಒಳಗೆ ಕರ್ಕೊಂಡು ಹೋಗಿದ್ದಾರೆ. 5 ಗಂಟೆಗಳ ಕಾಲ ಪೊಲೀಸವರ ಸಮ್ಮುಖದಲ್ಲೇ ಈ ಒಂದು ವೈದ್ಯಕೀಯ ಪರೀಕ್ಷೆ ಆಗಿರುವಂಥದ್ದು. ಇಷ್ಟು ದಿನ ಈತ ಮಾಯ ಆಗಿದ್ದ ಅಂತಂದ್ರೆ ಗೊತ್ತಾಗ್ಬೇಕಲ್ಲ ಏನಾಗಿದೆ ಏನಿಲ್ಲ, ಈತ ಏನ್ ಮಾಡ್ತಿದ್ದ ಅಂತ ಹೇಳಿ. ಹಾಗಾಗಿ ಕಣ್ಮರೆ ಆಗಿದ್ದಂತ ರಾಜೀವ್ ಗೌಡನಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿ ಅದಾದ ನಂತರ ಇದೀಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ ನಂತರ ಬಹುಶಃ ಒಂದು ನಿರ್ಧಾರ ಆಗುತ್ತೆ. ಫೈನಲಿ ಗೊತ್ತಾಗುತ್ತೆ ಇವತ್ತೇನಾಗಬಹುದು ಅಂತ ಹೇಳಿ. ಮತ್ತೊಂದು ಕಡೆ ಒಂದು ರೀತಿಯಾಗಿ ಅಮೃತ ಗೌಡ ಆ ಮಹಿಳೆ ಕೂಡ ತನಗೆ ನ್ಯಾಯ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲೇ ಇದ್ದಾರೆ. ನನಗೂ ಕೂಡ ನ್ಯಾಯ ಸಿಗುತ್ತೆ, ಎಷ್ಟು ದಿನ ಆದ ನಂತರ ಫೈನಲಿ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ ಅಂತಂದ್ರೆ ನನಗೂ ಕೂಡ ನ್ಯಾಯ ಸಿಗಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಅಮೃತ ಗೌಡ ಇರುವಂಥದ್ದು. ಆದರೂ ಕೂಡ ಅಲ್ಲಿನೇ ಕೂಡ ಅವರು ಹೊಗಳ್ತಾ ಇದ್ರು ಪೊಲೀಸ್ ಅವರಿಗೆ. ಬಹಳ ಒಳ್ಳೆ ರೀತಿಯಲ್ಲಿ ಚೇಸ್ ಮಾಡುವ ಮೂಲಕ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ, ಬಂಧನ ಮಾಡಿದ್ದಾರೆ. ಬಹಳ ಖುಷಿ ಆಯಿತು. ಇಷ್ಟು ದಿನ ಟೈಮ್ ತಗೊಂಡ್ರು ಕೂಡ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ನಮ್ಮ ಸರ್ಕಾರದಿಂದ ಅಥವಾ ನಮ್ಮ ಪೊಲೀಸರಿಂದ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಅನ್ನುವಂಥದ್ದು ಅಮೃತ ಗೌಡ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಇಷ್ಟು ದಿನ ಚಳ್ಳೆಹಣ್ಣು ತಿನ್ನಿಸುವ ಮೂಲಕ ಪೊಲೀಸರಿಗೆ ಸಿಕ್ಕಾಪಟ್ಟೆ ಆಟ ಆಡಿಸಿದಂತಹ ರಾಜೀವ್ ಗೌಡ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ.